ವಾರದ ಫುಲ್ಲು ಸ್ಟ್ರೆಸ್ ಎಷ್ಟಿತ್ತು ಗೊತ್ತಾ ತಲೆಯಲ್ಲಿ. ಆ ಕೆಲಸ ಈ ಕೆಲಸ ಅದು ಇದು. ಒಂದ್ಸಲ ಬಂದು ಇಳ್ದೆ ಎಲ್ಲ ಸ್ಟ್ರೆಸ್ಸು ಹೊಟ್ಟೋಯ್ತು, ಕಂಪ್ಲೀಟ್ ಆಗಿ ಹೊಟ್ಟೋಯ್ತು ಎಲ್ಲ ಸ್ಟ್ರೆಸ್ಸು. ಸ್ವರ್ಗದಲ್ಲಿ ಬಂದಂಗಾಗಿದೆ ಈಗ. ವಾಟ್ ಇಸ್ ದಿಸ್? ಇಲ್ಲಿಂದ ಹೋಗ್ಬೇಕಾ? ರೋಡ್ ಎಂಡ್ಸ್ ಹಿಯರ್. ಇಲ್ಲಿಂದ ಬರೀ ಕಾಲ್ದಾರಿ. ಯಜಮಾನ್ರೆ ಸ್ಟ್ರೈಟಾ? ಎಷ್ಟು ಕಿಲೋಮೀಟ್ರು ಯಜಮಾನ್ರೆ? 2 ಕಿಲೋಮೀಟ್ರು. ಓಕೆ, ಥ್ಯಾಂಕ್ ಯು. ನೀವು ಅಕಸ್ಮಾತ್ ಏನಾದ್ರು ಕಾರಲ್ಲಿ ಬಂದರೆ ನೀವು ಕಾರ್ನ ಇಲ್ಲೇ ನಿಲ್ಲಿಸ್ಬೇಕು. ಇಲ್ಲಿ ರೋಡ್ ಎಂಡ್ ಆಗುತ್ತೆ, ಕಾಂಕ್ರೀಟ್ ರೋಡು. ಅಲ್ಲಿಂದ ನೀವು ಸೀದಾ ಇಲ್ಲಿ ನಡ್ಕೊಂಡಾದರೂ ಹೋಗ್ಬೋದು, ಬೈಕಲ್ಲಾದರೂ ಹೋಗ್ಬೋದು. ಕಾರಂತೂ ಹೋಗೋಕ್ಕಾಗೋದಿಲ್ಲ. ಕಾರುಗಳೆಲ್ಲ ಹೋಗಿದೆ ಇಲ್ಲಿ ಒಳಗಡೆ ಎಲ್ಲ. ಅಂದರೆ ಅಷ್ಟು ತುಂಬ ಇಕ್ಕಟ್ಟಾಗಿದೆ. ಸುಮ್ಮನೆ ಯಾಕೆ ತೊಂದರೆ ಅಂತ ಅಷ್ಟೇ. ನೀವು ಆರಾಮಾಗಿ ನಡ್ಕೊಂಬರ್ರಿ. ಕಾರಲ್ಲಿ ಏನಾದರೂ ಬಂದರೆ ಅಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಬರ್ರಿ. ಇಲ್ಲಿಂದ ಇನ್ನೊಂದು 2 ಕಿಲೋಮೀಟ್ರು ಇದೇ ಥರ ರಸ್ತೆ ಇರುತ್ತೆ. ವಾವ್, ಫಾಲ್ಸಿಂದ ಬರ್ತಾ ಇರೋವಂಥ ನೀರು ಇದು ಹೋಗ್ತಾ ಇದೆ ಇದು ಹಂಗೆ ಹೋಗ್ತಾ ಇದೆ ಇದು ಫಾಲ್ಸ್ಗೆ. ಇಲ್ಲೆಲ್ಲ ವಿಳಿದೆಲೆ. ಆಂಟಿ, ಫಾಲ್ಸ್ ಹೆಂಗೆ? ಹಂಗೆ ಹೋಗ್ಬೇಕಾ? ಓ, ಮತ್ತೆ ಹಿಂಗೆ ತೋರಿಸ್ತಾ ಇದೆ ಆಂಟಿ. ಇಲ್ಲೋದ್ರೆ ಏನು ಸಿಗುತ್ತೆ? ಏನು ಸಿಕ್ಕಲ್ವಾ? ತೋಟನಾ? ಹಾಂ, ಸರಿ ನೋಡಿ, ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಸ್ಟ್ರೈಟ್ ದಾರಿ ತೋರಿಸ್ತಾ ಇದೆ, ಬಟ್ ನಾಟ್ ಸ್ಟ್ರೈಟ್ ದಾರಿ. ರೈಟಾಗಿ ಹೋಗ್ಬಾರ್ದು ನೀವು. ಇಲ್ಲಿಂದ ನೀವು ರೈಟ್ ತೊಗೋಬೇಕು. ರೈಟ್ ಅಬೌಟ್ ಬ್ಯಾಗ್ ಆಂಟಿ. ಹ್ಞೂ, ಟೆಂಟು, ಅಡುಗೆ ಮಾಡೋಕ್ಕೆ ಸ್ಟೌವು. ಹಾಂ, ಮಾಡ್ಕೊಂಡು ತಿನ್ನೋದು. ಏನು ಮಾಡೋದಂತಿ? ಏನಾರು ನೋಡ್ಬೇಕಲ್ಲ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಓದಕ್ಕಂತೂ ಆಗಲ್ಲ, ಸುತ್ತಕ್ಕಾಗುತ್ತೆ. ಒಬ್ಬರೇ ನೀವು ಬರೋ ದಾರಿ ಅಲ್ಲಿಂದ ನೀವು ಬರ್ತೀರಾ. ಆದರೆ ಗೂಗಲ್ ಮ್ಯಾಪು ಸ್ಟ್ರೈಟ್ ತೋರಿಸುತ್ತೆ, ಬಟ್ ಇಲ್ಲೊಂದು ಹೊಳೆ ಕಾಣಿಸುತ್ತೆ. ಹೊಳೆಯಿಂದ ನೀವು ರೈಟ್ ತೊಗೊಬೇಕು. ರೈಟ್ ತೊಗೊಂಡ್ರೆ ಯು ವಿಲ್ ಗೋ ಟು ಅವರ್ ಫಸ್ಟ್ ಸೀಕ್ರೆಟ್ ಪ್ಲೇಸ್. ನಾನಿಟ್ಟಿರೋದು KD ಫಾಲ್ಸ್ ಅಂತ ಹೊಸದಾಗಿ. ನಿಧಾನಕ್ಕೆ ಬನ್ನಿ. ಈ ಜಾಗದಲ್ಲಿ ಯಾರೂ ಇರಲ್ಲ, ಯಾರೂ ಓಡಾಡಲ್ಲ. ಕಂಪ್ಲೀಟಾಗಿ ನಿಶಬ್ದವಾಗಿರುತ್ತೆ. ನೀರವು ಮೌನ ಎಲ್ಲ ಕಡೆ ಆವರಿಸಿರುತ್ತೆ. ನೀವೇನು ಪ್ಯಾನಿಕ್ ಆಗೋ ಅವಶ್ಯಕತೆ ಏನಿಲ್ಲ. ಯಾಕಂತಂದರೆ ಇದು ಕಂಪ್ಲೀಟಾಗಿ ಸೇಫ್ ಆಗಿರುತ್ತೆ. ಯಾವುದೇ ಕಾಡು ಪ್ರಾಣಿಗಳ ಭಯನೂ ಇಲ್ಲ, ಕಳ್ಳರ ಕಾಕರ ಕಾಟನೂ ಇಲ್ಲ. ಯಾಕಂದರೆ ಊರು ಪಕ್ಕನೇ ಇದೆ. ಊರಿಂದ ಒಂದು 2 ಕಿಲೋಮೀಟ್ರು ಒಳಗಡೆ ಬಂದಿದ್ದೀವಿ ಅಷ್ಟೇ. ಈ ಮೌಂಟೇನ್ ಬಾಟಮಲ್ಲಿ ಇರೋವಂಥ ಒಂದು ವಾಟರ್ ಫಾಲ್ಸ್ ಅಷ್ಟೇ ಇದು. ವೆಲ್ಕಮ್ ಟು ಫಸ್ಟ್ ಸೀಕ್ರೆಟ್ ಪ್ಲೇಸ್, ದಟ್ ಈಸ್ ಕುಡ್ಲಾನಿ ದೊಡ್ಡಿ ಆರ್ KD ಫಾಲ್ಸ್. KD ಫಾಲ್ಸ್ ಅಂತ ನಾನೇ ಹೊಸದಾಗಿ ಹೆಸರಿಟ್ಟಿರೋದು. ಯಾಕಂದರೆ ಕುಡ್ಲಾನಿ ದೊಡ್ಡಿ, ಕೆಲವರು ಏನು ಕುಡ್ಲಾನಿ ದೊಡ್ಡಿ ಕು ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ. ಅದಕ್ಕೇ ವೆಲ್ಕಮ್ ಟು ಅವರ್ ಫಸ್ಟ್ ಸೀಕ್ರೆಟ್ ಪ್ಲೇಸ್, ದಟ್ ಈಸ್ KD ಫಾಲ್ಸ್. ಕಾಲ್ದಾರಿಲಿ 2 ಕಿಲೋಮೀಟ್ರು ಹಾಗೆ ಬರ್ತಾ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದೆ. ಬೇಕಾದ್ರೆ ನೀವು ಬೈಕ್ಸ್ನ ಅಲ್ಲಿ ತೊಗೊಂಡು ಹೋಗ್ಬೋದು. ನಾನು ಯಾಕೆ ಬೈಕ್ನ ತೊಗೊಂಡು ಇಲ್ಲೇ ಸ್ವಲ್ಪ ಕಷ್ಟ ಆಗ್ತಿತ್ತು ಬರೋಕ್ಕೆ, ಆದರೆ ಅಲ್ಲಿ ಇನ್ನೂ ಸ್ವಲ್ಪ ಕಷ್ಟ ಇದೆ. ಇಲ್ಲೊಂದು ದೊಡ್ಡ ಹರ್ಡಲ್ಲಿದೆ ನೋಡಿ. ಇಲ್ಲಿ ಈ ಥರ ಹಂಬುಗಳಲ್ಲೆಲ್ಲ ಏನಾರು ಎಗರಿಸಿದ್ರೆ ಚಿಜುಕ ಬೈಕೋತಾಳೆ. ಅದಕ್ಕೆ ಯಾಕೆ ಅಂತ ಅಲ್ಲೇ ನಿಲ್ಲಿಸ್ದೆ ಅವಳನ್ನ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಒಳಗಡೆ ಹೋಗಬೇಕು ನನಗೆ ಯಾವುದೇ ಐಡಿಯಾ ಇಲ್ಲ. ಯಾಕಂದರೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಎಷ್ಟು ದೂರ ವಾಕ್ ಮಾಡಬೇಕು ಅಂತ ಇಲ್ಲಿ ಬೇಕಾದ್ರೆ ನಾನು ಹಾಕಿರ್ತೀನಿ, ನೋಡ್ಕೊಳ್ಳಿ ನೀವು. ಹಂಗೆ ವಾಕ್ ಮಾಡ್ಕೊಂಡು ಹೋಗೋವಾಗ ನಿಮಗೆ ಕಿರಿ ಅನ್ನುತ್ತಲ್ಲ, ಅದು ಯಾವುದದು ಆ ಚಿಕ್ಕ ಹುಳದ ಸೌಂಡ್ ಕೇಳಿಸುತ್ತೆ. ಕೇಳಿಸ್ಕೊಳ್ಳಿ ಬೇಕಾದರೆ. ಸೊ ಸ್ಯಾಟಿಸ್ಫೈಯಿಂಗ್. ಮತ್ತು ಇಲ್ಲಿ ವ್ಯೂ ನೋಡಿ, ಬಂಡೆಗಳು. ಹಾಗೆ ನೀವು ನೋಡ್ಕೊಂಡು ಹೋಗ್ತಿದ್ರೆ 3D ಎಫೆಕ್ಟ್ ಥರ ಕಾಣಿಸುತ್ತೆ ಮೌಂಟೇನು. ದೂರ ಹತ್ಕೊಂಡ್ಬಂದೆ, ಆದರೆ ಯಾವ ಫಾಲ್ಸ್ ಕಾಣ್ತಿಲ್ಲ ಇಲ್ಲಿ. ಯಾವುದು ಫಾಲ್ಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಫಾಲ್ಸ್ ಇಲ್ಲ. ಇದೆ ಏನು ಮಜಾ ಇದೆ ಗೊತ್ತಾ ನೋಡಿ. ಅಲ್ಲಿ ಫಾಲ್ಸ್ ಎಷ್ಟು ಸ್ಪೀಡಾಗಿ ಬೀಳ್ತಾ ಇದೆ, ಆ ರಭಸ ನೋಡಿ.
ಆ ಕಡೆ ಆದ್ರೂ ನೋಡಿ ಎಲ್ಲ ಕಡೆ ಬಂಡೆ, ಮರ, ಗಿಡ, ಗ್ರೀನರಿ. ಮೈ ಗುಡ್ನೆಸ್, ಈ ವಾರದ ಫುಲ್ಲು ಸ್ಟ್ರೆಸ್ ಎಷ್ಟಿತ್ತು ಗೊತ್ತಾ ತಲೆಯಲ್ಲಿ. ಆ ಕೆಲಸ, ಈ ಕೆಲಸ, ಅದು ಇದು. ಒಂದ್ಸಲ ಬಂದು ಇಳ್ದೆ ಎಲ್ಲ ಸ್ಟ್ರೆಸ್ಸು ಹೊಟ್ಟೋಯ್ತು, ಕಂಪ್ಲೀಟಾಗಿ ಹೊಟ್ಟೋಯ್ತು ಎಲ್ಲ ಸ್ಟ್ರೆಸ್ಸು. ಸ್ವರ್ಗದಲ್ಲಿ ಬಂದಂಗೆ ಆಗಿದೆ. ಈಗ ಒಂದು 5 ಜನ ಬಿಟ್ಟರೆ ಇಲ್ಲಿ ಇನ್ನು ಯಾರೂ ಇಲ್ಲ, ಫುಲ್ಲು ಖಾಲಿ. ಯಾರಿಗೂ ಗೊತ್ತೇ ಇಲ್ಲ, ಒಂಥರ ಹಿಡನ್ ಡೈಮಂಡ್ ಅಂತಾರಲ್ಲ ಆ ಥರ ಇದು.